ಕಾಂಗ್ರೆಸ್ನಲ್ಲಿ ಪ್ರಧಾನಿ ಅಭ್ಯರ್ಥಿ ಯಾರು ಅನ್ನೋ ಪ್ರಶ್ನೆಗೆ ಸಚಿವ ಜಮೀರ್ ಅಹಮದ್ ಖಾನ್ ಖಡಕ್ ಉತ್ತರವನ್ನು ಕೊಟ್ಟಿದ್ದಾರೆ. ಬಳ್ಳಾರಿಯ ಹೊಸಪೇಟೆಯಲ್ಲಿ ಮಾತನಾಡಿದಂಥ ಅವರು ಮುಂದಿನ ಪ್ರಧಾನಿ ಅಭ್ಯರ್ಥಿ ರಾಹುಲ್ ಗಾಂಧಿ ಅಂತ ಹೇಳಿದ್ದಾರೆ. ಜೊತೆಗೆ ಬಳ್ಳಾರಿ ಜನ ಈ ಬಾರಿ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. 2 ಲಕ್ಷ ಮತಗಳ ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿ ತುಕಾರಾಂ ಗೆಲ್ತಾರೆ. ನಾನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ದೇನೆ. ಎಲ್ಲ ಜಿಲ್ಲೆಗಳಲ್ಲಿ ಜನ ಬದಲಾವಣೆ ಬಯಸ್ತಾ ಇದ್ದಾರೆ. CM ಆದಾಗ ಇದ್ದಂಥ ಪ್ರಧಾನಿ ಮೋದಿ ಅವರ ವರ್ಚಸ್ಸು ಈಗ ಇಲ್ಲ. ಅಸೆಂಬ್ಲಿ ಚುನಾವಣೆ ವೇಳೆಯಲ್ಲಿ 130 ಸೀಟ್ ಗೆಲ್ತೀವಿ ಅಂತ ಹೇಳಿದ್ದೆ. ಅದರಂತೆ 136 ಸೀಟನ್ನು ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಗೆದ್ದುಕೊಂಡಿದ್ದೀವಿ. ಲೋಕಸಭಾ ಚುನಾವಣೆ ವೇಳೆ ನಿರೀಕ್ಷೆಗೂ ಮೀರಿದಂಥ ಫಲಿತಾಂಶ ಬರುತ್ತೆ. ಕಾಂಗ್ರೆಸ್ ಪಕ್ಷ 23ರಿಂದ 25 ಸ್ಥಾನವನ್ನು ಗೆದ್ದೇ ಗೆಲ್ಲುತ್ತೆ ಅಂತ ಅವರು ಹೇಳಿದ್ದಾರೆ. ಬಳ್ಳಾರಿ ಅಂತ ಜಿಲ್ಲೆಯನ್ನು ನಾವು 2 ಲಕ್ಷ ಅಂದ್ರೂ ನಾವು ಗೆದ್ದು ಬರೆದಿಕೊಳ್ಳಿ. 2 ಲಕ್ಷ ಅದಕ್ಕಿಂತ ಕಡಿಮೆ ಅಂತೂ ಆಗಲ್ಲ. ಜನ ತೀರ್ಮಾನ ಮಾಡಿದ್ದಾರೆ. ಅವ್ರು ಒಳ್ಳೆತನಕ್ಕೆ ಜನ ತೀರ್ಮಾನ ಮಾಡಿ 2 ಲಕ್ಷ ಅಂತ ಗೆಲ್ಸಕ್ಕೆ ಬಯಸಿದ್ದಾರೆ. ಎಲ್ಲಾ ಕಡೆ ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ಏನಂದ್ರೆ ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು. 2014 ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮುಖ್ಯಮಂತ್ರಿ ಆದ್ಮೇಲೆ ದೇಶಕ್ಕೆ ಒಳ್ಳೇದಾಗ್ತದೆ, ದೇಶ ಬಡವರಿಗೆ ಒಳ್ಳೇದಾಗ್ತದೆ ಅಂತ ಜನ ಒಂದು ನಿರೀಕ್ಷೆ ಇತ್ತು. ಹೋದ ಸತಿ 2019 ಏನ್ ಮೋದಿ ಕ್ರೇಜ್ ಇದ್ದಿದ್ದು ಈ ಬಾರಿ ಕ್ರೇಜ್ ಕಾಣ್ತಾ ಇಲ್ಲ. ಮಾಧ್ಯಮದಲ್ಲಿ ಸತ್ಯ, ಮಾಧ್ಯಮದವ್ರು ಹೇಳ್ತಲ್ಲ ಅಷ್ಟೇ. ಮಾಧ್ಯಮದವ್ರು ನಮಗೆ 100% ಸಪೋರ್ಟ್ ಮಾಡೋದು ಬೇಡ, 10% ಸಪೋರ್ಟ್ ಮಾಡಬೇಡಿ, 25 ಸೀಟ್ ಕೊಡ್ತೀವಿ. ಬಳ್ಳಾರಿ ಅಂತ ಜಿಲ್ಲೆ